ವಕ್ಫಿಂದಾಗುತ್ತಿರುವ ಡ್ಯಾಮೇಜು ಸಿಕ್ಕಾಪಟ್ಟೆ, ನಮ್ಮ ಪ್ರಾಣ ಹೋಗ್ತಾ ಇದೆ ಅಂದರೆ ನಿಜಾಮರ ಕಾಲದಿಂದಿದ್ದಾರೆ ಅಂತಂದರೆ ಅಲ್ಲಿಂದ ಅವರ ಮುತ್ತಾತನ ಕಾಲದಿಂದ ನಾವು ಇದ್ಕೊಳ್ಳಿ, ಇದೆಯಾ ಇಲ್ವಾ ಹೇಳ್ರಿ ಅಂತಂದರೆ ಒಬ್ಬೊಬ್ಬರು ಒಂದು ಪುಂಗಿ ಬಿಡ್ತಾರೆ, ಕೇಳಿಸ್ಕೊಳ್ಳೋರಿಲ್ಲ. ಹೌದಾ? ಅಕ್ಕಿ ಪ್ರಾಬ್ಲಮ್ ಮಾಡಿಬಿಟ್ರಲ್ರಿ ಅಂದರೆ ಎಲ್ಲ ಸರಿ ಮಾಡ್ತೀವಿ, ಕೇಳಿಸ್ಕೊಳ್ಳೋರಿಲ್ಲ. ಕಾಸು ಕೊಟ್ಟಿಲ್ವಲ್ರಪ್ಪ, ಅದೇನೋ ಲಕ್ಷ್ಮೀ ಸರಸ್ವತಿ ಹೆಸರಲ್ಲಿ ಎಲ್ಲ ಕೊಟ್ಟಿದ್ವಲ್ಲ, ಹೌದು ಕೊಟ್ಟಿಲ್ಲ ಅಂತ ಕೇಳಿಸ್ಕೊಳ್ಳೋರಿಲ್ಲ. ಹಾಲ್ ರೇಟ್ ಜಾಸ್ತಿ ಅದೆಲ್ಲ ಆಗುತ್ತೆ, ನೀರು ರೇಟ್ ಅದೆಲ್ಲ ಆಗುತ್ತೆ, ಪವರ್ ರೇಟ್ ಅದೆಲ್ಲ ಆಗುತ್ತೆ ಅನ್ನೋರು ನಮ್ಮ ಪ್ರಾಬ್ಲಮ್ ಕೇಳಿಸ್ಕೊಳ್ಳೋದು ಇರಲಿ. ಇವ್ರ ಪ್ರಾಬ್ಲಮ್ನ ನಾವು ಕೇಳಿಸ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದೀವಿ. ಮೂರೂ ಪಕ್ಷಗಳ ಒಂದೇ ಕತೆ, ತರಾವರಿ. ಅದಕ್ಕೆ ಮೊದಲು BJP ಕತೆ, ಅಧಿಕಾರದಲ್ಲಿ ಇಲ್ಲದಿದ್ದರೂ ಅವರೇ ಫಸ್ಟು ಸೌಂಡ್ ಮಾಡ್ತಿದ್ದಾರೆ. ವಕ್ಫ್ ವಿರೋಧಿ ಹೋರಾಟ ಕುರಿತಂತೆ ಭುಗಿಲೆದ್ದಿರುವ ಭಿನ್ನಮತ ವಿಚಾರವಾಗಿ ಕೊನೆಗೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆಯಂತೆ. ಎದ್ದೇ ಬಿಡ್ತಾ ಹೈಕಮಾಂಡ್? ಇನ್ನು ಕಷ್ಟ ಬಿಡಿ. ಡಿಸೆಂಬರ್ 3ರಂದು ಕೋರ್ ಕಮಿಟಿ ಸಭೆ ನಿಗದಿಯನ್ನು ಮಾಡಿಕೊಂಡಿದ್ದಾರಂತೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಾರು, ತರುಣ್ ಚುಗ್ ಅಂತ ಅವ್ರು ಬರ್ತಾರಂತೆ. ಏನು ಬರೋವಾಗ ಅವ್ರೇನು ಗದೆ ಹಿಡ್ಕೊಂಬರ್ತಾರೋ, ಕಡಗ ಹಿಡ್ಕೊಂಬರ್ತಾರೋ, ರೋಜ್ ಹೂವು ಹಿಡ್ಕೊಂಬರ್ತಾರೋ, ಏನೂ ಇಲ್ಲದೆ ತಲೆ ಬಗ್ಗಿಸಿ ಹೆಡೆ ಎತ್ತದೆ ಹೋಗುತ್ತಾರೋ ನೋಡಬೇಕು. ಮಾನ ಮರ್ಯಾದೆ ನಾಚಿಕೆ ಅನ್ನೋದು ರಾಜ್ಯ BJPಗೆ ಇದ್ದಿದ್ದಿದ್ರೆ ಇವೆಲ್ಲ ಪ್ರಾಬ್ಲಮ್ ಅಲ್ಲ. ಇಲ್ವಲ್ಲ, ಅವ್ರಿಗಿಲ್ಲ. ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಹಾಗೂ ವಕ್ಫ್ ಅಭಿಯಾನ ಕೈಗೊಂಡಿರುವ ಯತ್ನಾಳ್ ಬಣದಿಂದ ಮಾಹಿತಿ ತಗೋತಾರಂತೆ. ಸತ್ಯಶೋಧನಾ ಸಮಿತಿ ಅಲ್ಲಲ್ಲಿ ತರುಣ್ ಚುಗ್ ವರದಿ ಲೇವಡಿ ಮಾಡಬೇಕು ಇವರನ್ನು. ಇವರು ರಾಜ್ಯ ಆಳ್ತಾರಂತೆ, ರಾಜ್ಯನ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು. ತರುಣ್ ಚುಗ್ ವರದಿ ಆಧರಿಸಿ ದೆಹಲಿ ನಾಯಕರು ಕ್ರಮ ತಗೊಳ್ತಾರಂತೆ. ಏನು ವರದಿ ರೀ, ಏನು ವರದಿ? ಮೈ ಕೈಯಲ್ಲೆಲ್ಲ ಹುಣ್ಣಿದೆ, ಎಲ್ಲ ಕೀವು ಸುರಿತಾ ಇದೆ ಕೆಳಕ್ಕೆ. ದಿನ ಬೆಳಗಾದರೆ TV-ನಲ್ಲಿ ಬದ್ಧ ವೈರಿಗಳಾದರೂ ಅರ್ಧ ಗಂಟೆ ರೆಸ್ಟ್ ತಗೋತಾರೆ, ರೆಸ್ಟ್ ಇಲ್ಲದೆ ಹೊಡ್ಕೊಂಡು ಓಡಾಡ್ತಿದ್ದಾರೆ. ಇನ್ನೇನು ವರದಿ ತಗೋತೀರಪ್ಪ? ಆದರೂ ನಿಂತಿಲ್ಲ ಕೆಸರೆರೆ ಚಾಟ. ಅದಂಗೆ ನಿಲ್ಲತ್ತೆ ಕೆಸರೆರೆ ಚಾಟ? ಕಮಲ ಇದ್ದಿದ್ದ ಕಡೆ ಕೆಸರು ಇರಬೇಕು. ಕೆಸರು ಎರಚದೇ ಇದ್ದರೆ ಕಷ್ಟ ಆಗಲ್ವೇ? ಎರಚ್ಕೊಳ್ಳಿ. ಹಿರಿಯ ನಾಯಕ DV ಸದಾನಂದ ಗೌಡರು ಈ ಬಣ ಬಡಿದಾಟವನ್ನು ಎರೆಹುಳು ನಾಗರ ಹಾವಿಗೆ ಹೋಲಿಸಿದ್ದಾರೆ. ಅವರ ಮನಸ್ಥಿತಿ ನನಗೆ ಅರ್ಥ ಆಗತ್ತೆ. ಸದಾನಂದ ಗೌಡ್ರದ್ದು ಬೇಸರ ಆಗಿರುತ್ತೆ, ಏನು ಹಿಂಗೆ ಆಗ್ತಾ ಇದೆಯಲ್ಲ ನಮ್ಮ ಪಕ್ಷದೊಳಗಡೆ ಅಂತ. ಬಟ್ ಎರೆಹುಳು ಸರಿನಾ? ರೈತ ಸ್ನೇಹಿತಾನೆ, ರೈತನ ಗೆಳೆಯ ಯಾರು? ನಮಗೆಲ್ಲ ಸ್ಕೂಲಲ್ಲಿ ಹೇಳಿಕೊಟ್ಟಿದ್ದು ರೈತನ ಗೆಳೆಯ ಎರೆಹುಳು ಅಂತ ನಮ್ಗೆ ಹೇಳಿಕೊಟ್ಟಿದ್ರಪ್ಪ, ನಂಗೆ ಗೊತ್ತಿಲ್ಲ. ಇನ್ನು ನಾಗರ ಹಾವು, ವಿಷ ಇದೆಯಾ ಇಲ್ವಾ ಗೊತ್ತಿಲ್ಲ. ಯಾರೇ ತಪ್ಪು ಮಾಡಿದ್ದರೂ ಹೈಕಮಾಂಡ್ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅವರು ಯಾರೇ ತಪ್ಪು ಮಾಡಿದ್ರು ತಗೋಬೇಕು ಅಂತ ಯಾವುದೇ ಪರವಾಗಿ ಏನು ಹೇಳಿಲ್ಲ. ಅವರು ಅದನ್ನು ಯತ್ನಾಳ್ ಅವರು ಅದು ನನಗೇ ಹೇಳಿರಬೇಕು ಅಂತ ಅವರು ಹೆಡೆ ಎತ್ತಿ ನಿಂತು ಬಿಟ್ಟಿದ್ದಾರೆ. ಹಂಗಾರೆ ಅವರೇ ನಾಗರಾವಿರ್ಬೋದು, ಗೊತ್ತಿಲ್ಲ ಯಾರು ಎರೆಹುಳುನು ಯಾರು ನಾಗರಾವೋ. ನನಗೆ 100% ಕಾಸೇ ಇಲ್ಲದೆ ಕೊಡ್ತಿರೋ ಪುಕ್ಕಟ್ಟೆ ಎಂಟರ್ಟೈನ್ಮೆಂಟು BJP ಅವರು. ಕೊಡ್ರಿ. ಯತ್ನಾಳ್ಗೆ ಸದಾನಂದ ಗೌಡರ ಹೇಳಿಕೆಗೆ ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ದಿದ್ರೆ ನಿಮ್ಮ ಬಂಡವಾಳ ಬಯಲು ಮಾಡ್ತೀನಿ. ಯತ್ನಾಳು ಅರ್ಥ ಮಾಡ್ಕೊಂಡು ಮಾತಾಡಬೇಕು, ಬಾಯಿ ಮುಚ್ಕೊಂಡಿರಬೇಕು ಅಂತ. ಅವ್ರು ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ನೀವು ಬಾಯಿ ಮುಚ್ಕೊಂಡಿದ್ದೀರಾ? ನೀವು ನಿಮಗೆ ಬಾಯಿ ಮುಚ್ಕೊಂಡಿರಿ ಅಂತ ನಿಮ್ಮ ಹೈಕಮಾಂಡ್ ಹೇಳಿಲ್ವಾ? ಹಂಗಾರೆ ನೀವು ಯಾಕೆ ಬಾಯಿ ಮುಚ್ಕೊಂಡು ಓಡಾಡ್ತಿದ್ದೀರಿ? ಇನ್ನೊಬ್ರು ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ಬಂಡವಾಳ ಏನು ಬಯಲು ಮಾಡಿಬಿಡೋದು ನೀವು ಬಂಡವಾಳಗಳನ್ನು? ಏನು ವಾಟ್? ಅವ್ರ ಹೇಳಿಕೆ ಗಮನಿಸಿಲ್ಲ ಅಂತ ಅಶೋಕ್. ಅಸಮಾಧಾನ ಇದೆ ಅಂತ ಅರವಿಂದ್ ಬೆಲ್ಲದ್ದು. ಏನ್ರಿ ನಮ್ಮ ಶಿಸ್ತಿನ ಪಕ್ಷದಲ್ಲಿ ಸಮಸ್ಯೆ ಉದ್ಭವ ಆಗಿದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ. ಶಿಸ್ತಿನ ಪಕ್ಷದಲ್ಲಿ ಸಮಸ್ಯೆ ಉದ್ಭವ ಆಗಿದೆ ಅಂತ ಇವತ್ತು ಗೊತ್ತಾಯ್ತಾ? ಯಾವಾಗಲಿಂದಿದೆ? ಬೇರೆ ಕಡೆದೆಲ್ಲ ಮುಗಿದಿದೆ. ತಕ್ಷಣ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು. ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ,
ಇದೇ ರೀತಿ ಇದ್ದರೆ ನಮಗೆ ಒಳ್ಳೆಯದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾರ್ದಾರು ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ, ಅವರೆಲ್ಲಿ ಹೋಗ್ತಾರೆ. ನಾಗರಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ, ನಿನಗೂ ನಿನ್ನ ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ. ಅವರು ಭಾಳ ಮಾತಾಡ್ಯಾರ ನಾನು ಮುಂದೆ, ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೇದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಕೇಳ್ರಿ. ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಂದ ಗೌಡರ ಜೊತೆ ಮಾತಾಡ್ತೀನಿ. ನಾನು ನೋಡಿಲ್ಲ, ನೋಡಿದ್ಮೇಲೆ ಮಾತಾಡ್ತೀನಿ. ಅದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲವನ್ನು ಚರ್ಚೆ ಮಾಡ್ತೀನಿ. ಅದು ಎಲ್ಲರಿಗೂ ಕಂಡು ಬಂದಿದ್ದು, ಅದ್ರಾಗ ಏನು ಮುಚ್ಕೊಳ್ಳೋಂಥದ್ದಿಲ್ಲ. ಡಿಫ್ರೆನ್ಸಸ್ ಐತಿ, ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋಂಥದ್ದು ಅವಶ್ಯಕತೆ ಐತಿ. ಈಗ ಏನಾಗಿಬಿಟ್ಟೈತಿ, ಲಾಸ್ಟ್ ಕೆಲವು ತಿಂಗಳಿಂದ ಒಂದು ಎಲೆಕ್ಷನ್ದಾಗ ನಮ್ಮ ಹೈಕಮಾಂಡ್ದವ್ರು ಬ್ಯುಸಿ ಅದಾರ. ಸ್ವಲ್ಪ ಅವ್ರು ಫ್ರೀ ಆದ ಕೂಡ ಇದನ್ನೆಲ್ಲರನ್ನೂ ಕರೆದು ಕೂಡಿಸಿ ಬಗೆಹರಿಸ್ತಾರ ಅನ್ನೋಂಥ ನಂಬಿಕೆ ನನಗೈತಿ. ಸದಾನಂದ ಗೌಡರು ಎರೆಹುಳಿ ನಾಗರಾವುದ್ ಹಾಗೆ ಕಂಪೇರ್ ಮಾಡಿ ಹೇಳಿದ್ದು, ಹೇಳಿದ್ದು. ರೈತ ಸ್ನೇಹಿ ಆಗಿರಬೇಕು, ಅದೇ ಆಗಬಾರ್ದು ಅಂತ. ಆಯ್ತಪ್ಪ, ಸದಾನಂದ ಗೌಡರು ಯಡಿಯೂರಪ್ಪನವ್ರ ವಿರುದ್ಧನೋ ವಿಜಯೇಂದ್ರನ್ ವಿರುದ್ಧನೋ ಮಾತಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಯತ್ನಾಳ್ ಜೊತೆನೇ ಮಾತಾಡಿರ್ಬೋದು ಅಂತಲೂ ಇಟ್ಕೊಳ್ಳೋಣಪ್ಪ. ಓಕೆ, ಸ್ಟಿಲ್ ಏನಿದೆ ರಾಂಗ್ ಅದ್ರಲ್ಲಿ ಸ್ಟೇಟ್ಮೆಂಟು? ಯಾರೇ ಶಿಸ್ತನ್ನು ಮೀರ್ತಾ ಇದ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ರು. ಯತ್ನಾಳ್ ಅಂತ ಹೇಳಿಲ್ವಲ್ಲ ಅವರೇನು? ಇಲ್ಲ, ಯಾರ ಹಾಂ, ಹೆಸರು ಮತ್ತೆ ಏನಿದೆ, ಮಾತಾಡಿರ್ಬೋದು ಅಂತಲೇ ಇಟ್ಕೊಳ್ಳೋಣಪ್ಪ. ಇಟ್ಕೊಂಡಿದ್ರು ಏನು? ಯಾರು ಹೇಳಬಾರ್ದಂತ ನೋ, ಯತ್ನಾಳ್ಗೆ ಒಂದಿದೆ, ಈಸ್ ಎ ಡೇರ್ ಡೆವಿಲ್. ಮಾತಾಡ್ತಾರೆ ಅಂದರೆ ರಾಜಕೀಯವಾಗಿ ವಿಶ್ಲೇಷಣೆಗಳನ್ನು ಮಾಡ್ತಾರೆ, ಅಥವಾ ಕಾಂಗ್ರೆಸ್ಸಿನ ವಿರೋಧ ಮಾಡ್ತಾರೆ ಕಟ್ಟುನಿಟ್ಟಾಗಿ, ಇದೆಲ್ಲ ಸರಿ ಇದೆ. ಬಟ್ ಒಂದೊಂದು ಬಂದಾಗ, ಒಂದು ಹಂತಕ್ಕೆ ಬಂದಾಗ, ನಾನು ಹೇಳಿದ್ದು ಫೈನಲ್ಲು, ಅದನ್ನು ಕೇಳದೇ ಇದ್ದರೆ ನಿಮಗೆ ಕಷ್ಟ ಅನ್ನೋಂತಹ ಒಂದು ಆ್ಯಟಿಟ್ಯೂಡ್ಗೆ ಹೋಗ್ತಾರೆ. ನಾನೇ ಸುಪ್ರೀಂ ಅದು ಅವರಿಗೆ ಸರಿ ಇರಬಹುದು. ಬಟ್ ಹಿ ಮಸ್ಟ್ ಆಲ್ಸೋ ರಿಮೆಂಬರ್, ನಾನು ದೊಡ್ಡ ನಾಯಕ ಆಗಬೇಕಾದ್ರೆ ಇತರರು ಅದನ್ನು ಕೇಳಿಸ್ಕೊತಿದ್ದಾರೆ ಅನ್ನೋದಿರಬೇಕು. ಜೊತೆ ಸ್ಟಿಲ್ ಅವ್ರ ಹಣೆ ಬರಹ ಅಲ್ವೇ, ಅವ್ರ ಪಕ್ಷದ್ದು ಹೌದು. ಮಾಡ್ಕೊಳ್ಳೋದೇ ಇದ್ದರೆ ಮನೇನ ಹಾಳು ಮಾಡ್ಕೊಳ್ಳಿ. ಬಟ್ ಲೇಟ್ ಆಯ್ತಾ ಅಂತ ಸರ್? ಇದು ನಮಗೇನ್ರಿ ಆಗಬೇಕಾಗಿದೆ? ಹೊರಗೆ ಬಂದು ಏಕೆ? ಅಲ್ಲ, ಹೊರಗೆ ಬಂದು ನಿಮ್ಮ ಮನೆಯಲ್ಲಿ ಅನ್ನ ಬೇಯೋದು ನಿಂತೋಗಿದ್ಯಾ? ಆ ರೀತಿ ನಿಮ್ಮ ಮನೆಯಲ್ಲಿ ಇಲ್ಲ. ಅನ್ನ ಬೇಯೋದು ನಿಂತೋಗಿದ್ಯಾ ಕುಕ್ಕರಲ್ಲಿ ಇಟ್ಟರೆ? ಇಲ್ಲ, ನಿಮಗೇನು ಲೇಟು? ನಮಗೇನು ಲೇಟು? ಅವ್ರ ಪಕ್ಷದ ವಿಷಯವಾಗಿ ನಮಗೇನ್ರಿ ಹೋಗ್ಬೇಕು? ಹಾಳಾಗೋಗ್ಲಿ, ಹಾಳಾಗಿ ಹೋಗಲೇಬೇಕು ಅಂದಾಗ ಹಾಳಾಗಿ ಹೋಗ್ಬೇಕು ಅವರು. ಅವ್ರು ಬಯಸ್ತಿರೋದು. ಹಾಂ, ಎಸ್. ಕರ್ನಾಟಕ ಬಿಜೆಪಿ ಕಚ್ಚಾಟ ಬಗೆಹರಿಸುವ ಸಲುವಾಗಿ ಡಿಸೆಂಬರ್ 3ನೇ ತಾರೀಕು ಕೇಂದ್ರ ನಾಯಕರು ಬರ್ತಾ ಇರೋ ಹೊತ್ತಲ್ಲೇ ಯತ್ನಾಳ್ ಬಣ ಸೆಡ್ಡು ಹೊಡೆಯಲು ಮುಂದಾಗಿದೆ. ವಕ್ಫ್ ಜನಜಾಗೃತಿ ಹೋರಾಟ ಮುಗಿಸಿಕೊಂಡು ಡಿಸೆಂಬರ್ 3ರಂದೇ ದೆಹಲಿಗೆ ತೆರಳಲು ಸಿದ್ಧತೆ ನಡೆಸಿರುವ ಯತ್ನಾಳ್ ಗ್ಯಾಂಗ್ ವಕ್ಫ್ ಕುರಿತು ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ರನ್ನ ಭೇಟಿಯಾಗಲಿದ್ದಾರೆ. 5 ದಿನಗಳ ಕಾಲ ಬೀದರ್ನಿಂದ ಬೆಳಗಾವಿ ಭಾಗದಲ್ಲಿ ಕೈಗೊಂಡ ಅಭಿಯಾನದ ಬಗ್ಗೆ ವರದಿ ಕೊಡಲಿದ್ದಾರೆ. ಈ ತಂಡದಲ್ಲಿ ಯತ್ನಾಳ್, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಮಹಾದಿಯಾಗಿ ಎಲ್ಲರೂ ಇದ್ದಾರೆ. ಯತ್ನಾಳ್ ವಿರುದ್ಧ ಕಾರ್ಯಕರ್ತರ ಆಕ್ರೋಶವೂ ಕೂಡ ಈ ಮಧ್ಯೆ ಸ್ಫೋಟವಾಗಿದೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪತ್ರ ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿರೋ ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರಿಗೆ ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಕ್ರಮ ಕೈಗೊಳ್ಳಿ ಅಂತ ಜೆಪಿ ನಡ್ಡಾ ಅವರಿಗೆ ನೇರ ಪತ್ರವನ್ನು ಬರೆದಿದ್ದಾರೆ. ಈ ಮಧ್ಯೆ ಸಂವಿಧಾನ ಬದಲಿಸಲು ಬಂದಿದ್ದೀವಿ ಎಂದಿದ್ದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿಚಾರವಾಗಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ರವರು ವಕ್ಫ್ ವಿಚಾರದಲ್ಲಿ ಹೋರಾಟ ಮಾಡ್ಕೊ ಬರ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖುಷಿ ತಂದ ವಿಚಾರ. ಆದ್ರೆ ಕಾಂಗ್ರೆಸ್ ಪಕ್ಷ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡ್ತಾ ಇದಾರೋ ಅಥವಾ ಯಡಿಯೂರಪ್ಪಾಜಿ ವಿಜೇಂದ್ರನವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಏನಾಯ್ತು? ಅವರೇ ನಾವು ಪ್ರಶ್ನೆ ಕೇಳ್ತಾ ಇರಲ್ಲ ಸರ್, ಅವ್ರ ಪರವಾಗಿ ಮಾಡ್ತಾವ್ರ, ಇವ್ರ ಪರವಾಗಿ ಮಾಡ್ತಾರೆ. ನಾನು ಎಣ್ಣೆಯಿಂದ ಅದನ್ನೇ ಬಡ್ಕತಾ ಇರೋದು. ನಮ್ಮ ಮುಂದೆ ಬಡ್ಕತ್ತಿರಲ್ಲ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಕ್ಲಾರಿಟಿ ಸಿಗ್ಬೇಕಾಗಿರೋದು ನಮ್ಮ ಹತ್ರನ. ನಮ್ಮ ಹತ್ರನ ನೀವೇನು ಅನ್ಕೊಂಡಿದ್ದೀರಿ? ನೀವು ನಮ್ಮ ಮುಂದೆ ಹೇಳಿ ಹೌದೌದು ನೀವೇನು ಇತ್ಯರ್ಥ ಮಾಡಬೇಕು ಅಂತ ಏನಾದರೂ ಅಧಿಕಾರ ಕೊಟ್ಟರೆ ನಮ್ಮ ಕೈಗೆ ತೋರಿಸ್ತೀವಿ, ಏನು ಹೇಳಬೇಕೋ ಅದನ್ನು ಹೇಳಿ. ಆಮೇಲೆ ಪಾಪ ಅಧ್ಯಕ್ಷನೇ ಪಾಪ ಡಿಲ್ಲಿಗೆ ಹೋಗಿ ಬಂದ್ರಪ್ಪ. ಅಲ್ಲಿ ಯಾರೋ ಸಿಕ್ಕದವ್ರಿಗೆ ಅಧ್ಯಕ್ಷರ ಪಿ ಎಗೋ ಅವ್ರ ಅಸಿಸ್ಟೆಂಟ್ಗೋ ದೂರು ಕೊಟ್ಟು ಬಂದರು. ಅದನ್ನೇ ಕೇಳಿಸ್ಕೊಂಡಿಲ್ಲ ಹೈಕಮಾಂಡ್. ಇವ್ರ ಪತ್ರನ ತಗೊಂಡು ಕಣ್ಣು ಒತ್ಕೊಂಡು ದೇವ್ರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಹಾಕಿ ಆಮೇಲೆ ಕ್ರಮ ತಗೋತಾರೆ ಇವ್ರ ಪತ್ರನ.
ಎಸ್. ಕರ್ನಾಟಕದಲ್ಲಿ ಹೇಳೋನು ಕೇಳೋನು ಅವ್ರ ಪಕ್ಷಕ್ಕೆ ಯಾರೂ ಇಲ್ಲ. ಕಾಂಗ್ರೆಸ್ಸಲ್ಲಿ ದೇಶದಲ್ಲಿ ಡೆಸ್ಪರೇಷನ್ ಇದೆ ಕಾಂಗ್ರೆಸ್ಗೆ. ಒಂದು ರೀತಿಯ ನಿರಾಶೆ, ಅಸಹಾಯಕತೆ, ಸೋಲುಗಳು, ಕೆಲವು ಕಡೆ ಅವ್ರ ಸಂಘಟನೆಗಳು ಇಲ್ಲದೆ ಇರೋದು, ಏನು ಮಾಡಿದ್ರು ವರ್ಕ್ ಆಗದೆ ಇರೋದು, ಕೆಲವು ಸರಿ ಸ್ಥಳೀಯ ಪಕ್ಷಗಳನ್ನು ನಡೆಸ್ಕೊಳ್ಳೋ ರೀತಿ, ಇದೆಲ್ಲ ಅಲ್ಲಿದೆ. ಆದರೆ ಇಲ್ಲಿ ಇವೆಲ್ಲ ಇರುವ ಮಧ್ಯದಲ್ಲಿ ಒಂದು ಡಿಸಿಪ್ಲಿನಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ. ಮುಂದೇನಾಗ್ತಾರೋ ಗೊತ್ತಿಲ್ಲ ನನಗೆ ಆಮೇಲೆ. ಆದರೆ ಇವ್ರು ಹಂಗಲ್ಲ, ಇವ್ರಿಗೆ ಹಾಂ ಸರ್. ಎಲ್ಲಿ ಇಲ್ಲಿ ರಾಜ್ಯದಲ್ಲಿ ಇಲ್ಲಿರುವ ಎಲ್ಲ ಬಾವಿ ಮೀನುಗಳು ಯಾವು? ಬಾವಿ ಮೀನು. ಈ ಘನಂದಾರಿ ನಾಯಕರು ಅಂತ ಕರ್ಕೊಳ್ಳೋ BJP ನಾವು, ಇವೆಲ್ಲ ಬಾವಿ ಮೀನುಗಳು. ಬಟ್ ಇವೇನು ಅನ್ಕೊಂಬಿಟ್ಟಿವೆ ಬಾವಿ ಮೀನುಗಳು ಅಂತಂದರೆ, ಸಮುದ್ರದಲ್ಲಿ ತಿಮಿಂಗಿಲ ನಮ್ಮನ್ನು ನೋಡಿದ ಕೂಡಲೇ ಓಡಿ ಹೋಗುತ್ತವೆ ಅನ್ಕೊಂಬಿಟ್ಟಿವೆ ಈ ಬಾವಿ ಮೀನುಗಳು. ಒಂದು ಮೀನಿಗೂ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡಕ್ಕೆ ಗೊತ್ತಿಲ್ಲ, ಈ ನೀರು ಬಿಟ್ಟು ಆ ನೀರಿಗೆ ಗೊತ್ತಿಲ್ಲ. ಬಟ್ ಅವ್ರು ಅನ್ಕೊಂಡ್ರದೇನು ಬಾವಿನ? ಅದೇ ಪ್ರಪಂಚ ಅನ್ಕೊ, ಇದೇ ಸಮುದ್ರ, ಇದು ಇಲ್ಲೇ ತಿಮಿಂಗಲ, ಅದಕ್ಕೆ ತಿಮಿಂಗಲ ಇಲ್ಲಿ ಬರ್ತಾ ಇಲ್ಲ, ಭಯ ಆಗೋಗಿದೆ, ಅದಕ್ಕೆ ಭಯ ಆಗೋಗಿದೆ, ನಾನು ಅಡ್ಡಕ್ಕೆ ಬರ್ತೀನಿ ಅಂತ ಅನ್ಕೊಂಬಿಟ್ಟಿವೆ. ಹಂಗಾಗಿ ಬಾವಿ ಮೀನುಗಳಿಗೆ ಏನು ಹೇಳ್ಕೊಡಕ್ಕಾಗತ್ತೆ? ಆ ಭ್ರಮೆಯಲ್ಲೇ ಇರಲಿ, ಅಲ್ಲೇ ಇರಲಿ, ಹಾಗೆ ಬಾವಿಲೇ ಇರಲಿ, ಬೇರೆ ಕಡೆ ಈಜೋದೇ ಬೇಡ. ಇನ್ನು JDS ಕತೆ ಅವ್ರದ್ದೇನಂತೆ, ಕಾಂಗ್ರೆಸ್ ಸರ್ಕಾರ 17ರಲ್ಲಿ GT ದೇವೇಗೌಡರ ಮತ್ತು ಅವ್ರ ಮಗನ ಜೈಲಿಗೆ ಕಳ್ಸಕ್ಕೆ ಹೋಗಿತ್ತು. ಅವಾಗ ಅದನ್ನು ಕುಮಾರಸ್ವಾಮಿ ಅವರು ಉಳಿಸ್ಬಿಟ್ರು ಅವ್ರನ್ನ ಅಂತೇನೋ ಹೇಳಿದ್ದಕ್ಕೆ GT ದೇವೇಗೌಡರು, ಅಯ್ಯ ನನಗೆ 54 ವರ್ಷ ಆಯಿತು, ನನ್ನ ಮೇಲೆ ನನ್ನ ಮಗನ ಮೇಲೆ ಒಂದು ಕೇಸ್ ಇಲ್ಲ, ಬಂಧನ ಆಗುವಂಥ ಅಪರಾಧ ಏನೂ ಮಾಡಿಲ್ಲಪ್ಪ, ನನ್ನನ್ನು ರಕ್ಷಣೆ ಮಾಡಿದ್ದ ನಾನು ಕುಮಾರಸ್ವಾಮಿನ ಕೇಳೂ ಇಲ್ಲ. ಸಿದ್ದರಾಮಯ್ಯ ಸೇಡು ತೀರಿಸೋ ರಾಜಕಾರಣ ಮಾಡಿದ್ದಾರೆ, ಆದರೆ ಬಂಧಿಸುವ ಹಂತಕ್ಕೆಲ್ಲ ಹೋಗಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ. ಕರೆಕ್ಟು, ನಿಮ್ಮ ಕುಟುಂಬ ಅವ್ರ ಕುಟುಂಬ ಒಂದೇ ಏನಕ್ಕೇನು ಕೊಟ್ಟು ತಂದು ಆಗಿದೆಯಾ? ಏನೂ ಆಗಿಲ್ಲ, ಎರಡು ಬೇರೆ ಬೇರೆಯೇ ಕುಟುಂಬ. ಕರೆಕ್ಟ್, ಗೌಡ್ರು ಅನ್ನೋದೊಂದು ಕಾಮನ್ ಫ್ಯಾಕ್ಟ್ರಿ ಇದೆ ಅಷ್ಟೇ, ಕುಟುಂಬ ಬೇರೆಯೇ. ಕರೆಕ್ಟ್. ಅದು DCM ಆಗಲ್ಲ ಅಂತ ಗೊತ್ತಾಗಿ BSY CM ಆಗೋದನ್ನು ತಪ್ಪಿಸಿದ್ದೆ ರೇವಣ್ಣ ಅಂತ ಅವರು. ಈ ವೈಯಕ್ತಿಕವಾಗಿ ನೀವು ಮಾತಾಡ್ಕೊಂಡಿರೋದು ಯಾವ್ಯಾವುದೋ ಕಾಲದ್ದು. ಈಗ ಯತ್ನಾಳ್ ನನ್ನ ಮುಂದೆ ಏನೇನು ಸದಾನಂದ ಗೌಡರು ಹೇಳಿದಾರೆ ಗೊತ್ತಾ, ಯಡಿಯೂರಪ್ಪನವ್ರ ಬಗ್ಗೆ ಏನೇನು ಹೇಳಿದಾರೆ ಗೊತ್ತಾ ಅನ್ನೋದು. ಇನ್ಯಾರು ನನ್ನ ಮುಂದೆ ಅವ್ರು ಏನೇನು ಹೇಳಿದಾರೆ ಗೊತ್ತಾ, ಯಾವನು ಗೊತ್ತ್ರಿ? ಈಗ ಯಾರನ್ನು ನಂಬಿ ಏನು ಆಮೇಲೆ ಅದ್ಯಾವತ್ತೋ ಹೇಳಿದ್ದೀನಿ, ಈಗ ನೀವು ಬಂದು ಬುಡ್ಬುಡಕ್ಕೆ ಬಿಟ್ರೆ ನಾವೇನು ಮಾಡೋಣ ಅದಕ್ಕೆ? ಅವಾಗ ಕಿವಿ ಕೊಟ್ಟಿದ್ರಿ ಅಲ್ವಾ? ಸರಿ, ಹೊಸ ಬಾಂಬು. ಇನ್ಮೇಲೆ ನಾನು ರಾಜಕೀಯವಾಗಿ ಯಾರ ವಿರುದ್ಧನೂ ಮಾತಾಡಲ್ಲಪ್ಪ ಅಂತ GTD ಶಪಥ ಮಾಡಿದಾರಂತೆ. ನೋಡ್ರಿ, ಈ ಕೊನೆ ಶಪಥ ಇದೆಯಲ್ಲ, ಇದು ನಿಮ್ಮ ಆರೋಗ್ಯವನ್ನು ಸುಧಾರಿಸುವತ್ತ ಕೆಲಸ ಮಾಡಬಹುದು ಅಂತ ನನಗೊಂದು ನಂಬಿಕೆ ಇದೆ. ಇನ್ಮೇಲಾದ್ರೆ ಸುಮ್ಮನೆ 54 ವರ್ಷ ವಯಸ್ಸಾಗಿದೆ, ಆರೋಗ್ಯ ಕಾಪಾಡ್ಕೊಳ್ಳಿ. ಈ ಶಪಥನ ಚಾಚು ತಪ್ಪದೆ ಪಾಲಿಸಿ. ಈ ಮಧ್ಯೆ ಬೈ ಎಲೆಕ್ಷನಲ್ಲಿ ಸೋತಿರೋ ನಿಖಿಲ್ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಸಮಾವೇಶ ಮಾಡ್ತಾರಂತೆ, ಕೃತಜ್ಞತಾ ಸಮಾವೇಶ. 87,000 ಚಿಲ್ಲರೆ ಮತ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಅಂತ ಹೇಳ್ತಾರಂತೆ. ನಥಿಂಗ್ ರಾಂಗ್, ಅದು ತಪ್ಪಲ್ಲ. ಸೋತಿರ್ಬೋದು, ಅಲ್ಲಲ್ಲ, ಅದು ಬೇರೆ ವಿಚಾರ. ಸೋತಿರ್ಬೋದು, ಸೋತಾಗಿದ್ದ ಕಾರಣಕ್ಕೆ ಉತ್ಸಾಹ ಕಳ್ಕೋಬೇಕಾಗೇನಿಲ್ಲ ಹೋರಾಟದಲ್ಲಿ, ಅಲ್ವೇ? ರೇವಣ್ಣವ್ರೆ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿ ಅವ್ರ ಕೈಲಿ ನಾವು ಮಾಡಿಸಿಲ್ಲ, ನನ್ನ ಅರೆಸ್ಟ್ ಮಾಡ್ಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ ಬಿಡುಗಡೆ ಮಾಡಿಸ್ಕೊಡಿ, ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ, ಆ ಸಂದರ್ಭನೂ ಬಂದಿಲ್ಲ. ಇದನ್ನ ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ. GT ದೇವೇಗೌಡರನ್ನು ಬಂಧಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವ್ರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು, ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ ಯಾವುದು ಇಲ್ಲ. ಅದ್ಯಾವ ಕೇಸ್ ಇದೆ ಹೇಳಿ? ನನ್ನ ಕುಟುಂಬನೇ ಬೇರೆ, ನೀವ್ಯಾರು ನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನ ತಪ್ಪಿಸಿದ್ರು. ಈಗ ಮಾತಾಡಿ ಏನು ಪ್ರಯೋಜನ ಸರ್? ಇದು ಈಗ ಇದನ್ನು ಮಾತಾಡುವ ಪ್ರಯೋಜನ ಇಲ್ಲ. ನಿನ್ನೆ ಅವ್ರು ಮಾತಾಡಿದ್ರಲ್ಲ, ನಾವು ತಪ್ಪು ಮಾಡಿ ಬಿಟ್ಟೆವು, ಆಗ ಅಧಿಕಾರ ಕೊಟ್ಟು ಬಿಡಬೇಕಿತ್ತು, ಮೋದಿ ಅವರು ಫೋನ್ ಮಾಡಿದ್ರಿಂದ, ಅದೂ ಪ್ರಯೋಜನ ಇಲ್ಲ. ನೀರು ಹರಿದು ಹೋಗಿ ಮೆಟ್ಟೂರು ಡ್ಯಾಮ್ಗೆ ಸೇರ್ಕೊಂಬಿಟ್ಟಿದೆ. ಅಲ್ಲ, ಈಗ ಮನಸ್ಸಲ್ಲಿರೋದನ್ನು ಹೊರಗೆ ಹಾಕ್ಬಿಡೋಣ, ಸಮಾಧಾನ. ಏನು ಉಪಯೋಗ ಉಪ್ಪಿನಕಾಯಿ ಕಣ್ಣು ಎಕ್ಕಕ್ಕೆ? ಏನೂ ಆಗಲ್ಲ.
ಇನ್ನು ಬಿಜೆಪಿ ಆಯ್ತು, ಜೆಡಿಎಸ್ ಆಯ್ತು, ಕಾಂಗ್ರೆಸ್ ಕಥೆ ಏನು ಅಂತ ನೋಡೋದಾದ್ರೆ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ನಲ್ಲಿರುವ ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಮುಂದಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿರುವ ಸಿಎಂ, ಸಂಪುಟ ಸರ್ಜರಿ ಬಗ್ಗೆ ಹೈಕಮಾಂಡ್ ಒಲವು ಹೊಂದಿದೆ, ಆದರೆ ನಾನು ಯಾವುದೇ ಹೆಸರನ್ನ ಸೂಚಿಸಿಲ್ಲ. ನಿಮ್ಮ ಕಾರ್ಯವೈಖರಿ ಕಾರ್ಡ್ ಮೇಲೆ ತೀರ್ಮಾನ ಆಗುತ್ತೆ. ಬಹುತೇಕ ಜನವರಿಯಲ್ಲಿ ಸಂಪುಟ ಪುನಾರಚನೆ ಆಗಬಹುದು ಅಥವಾ ಕೆಲವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡಬಹುದು. ಹೈಕಮಾಂಡ್ ಒಪ್ಪಿದ್ರೆ ಅಧಿವೇಶನಕ್ಕೂ ಮೊದಲೇ ನಾಗೇಂದ್ರ ಸಂಪುಟ ಸೇರ್ಪಡೆ ಸಾಧ್ಯತೆ ಇದೆ ಅಂತ ಸಿಎಂ ಹೇಳಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಕ್ಯಾಬಿನೆಟ್ ಸಭೆ ಮುಗಿಸಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತಲುಪಿದ್ದಾರೆ. ನಾಳೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ. ಆ ಬಳಿಕ ಕ್ಯಾಬಿನೆಟ್ ಸರ್ಜರಿ, ಕೆಪಿಸಿಸಿಗೆ ಹೊಸ ಸಾರಥಿ, ಬೆಳಗಾವಿ ಅಧಿವೇಶನ ಹಾಗೂ ತಮ್ಮ ವಿರುದ್ಧದ ಮೂಡಾ ಕೇಸ್ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂಗೆ ಸಾಥ್ ಕೊಡಲಿದ್ದಾರೆ. ಸಂಪುಟ ಪುನಾರಚನೆಗೆ ಸಿಎಂ ಒಲವು ತೋರದಿದ್ರೂ ಸಣ್ಣ ಪುಟ್ಟ ಬದಲಾವಣೆಯ ಪ್ರಸ್ತಾಪವನ್ನು ಡಿಕೆಶಿ ಮುಂದಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆಯಲು ಷರತ್ತನ್ನು ವಿಧಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಪಕ್ಷದ ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಸಚಿವರ ಪ್ರತಿಕ್ರಿಯೆಗಳು ಹೀಗಿದೆ. ಯಾಕೆ ಬಿಡ್ತಾರೆ? ಏನು ತಪ್ಪು ಮಾಡಿದ್ದೀವಿ? ಅಟ್ಟು ಮೆರೆದು ಸಿ ಎಂಗೆ ಹಾಗೂ ACC ಬಿಟ್ಟು ಕೊಟ್ಟದ್ದು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಇಟ್ಸ್ ಅವರ್ ಡ್ಯೂಟಿ. ನಾನು ನಿಷ್ಠಾವಂತ ಕಾರ್ಯಕರ್ತ. ನೀವು ಆರೋಪಗಳು ನಿರಾಧಾರ, ಸುಳ್ಳು. ತ್ಯಾಗಕ್ಕೆ ಸಿದ್ಧರಾಗಬೇಕು ಕೆಲ ಸಚಿವರು ಅಂತ ನನಗೆ ಸೂಚನೆ ಬಂದಿಲ್ಲ, ಬಂದಂತ ಹೇಳ್ತೀನಿ. ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಅಧ್ಯಕ್ಷರುಗಳನ್ನ ಕರೀತಾರೆ. ಅದಾದ್ಮೇಲೆ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ರಿಷಫಲ್ ಬಗ್ಗೆ ಮಾತಾಡ್ತಾರೆ, ಗೊತ್ತಿಲ್ಲ. ಅದ್ರ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು. ಖಾತೆ ಬದಲಾವಣೆ ತಾವೇನಾದರೂ ಹೈಕಮಾಂಡಿಗೆ ಬಿಟ್ಟಿದ್ದು. ಅವ್ರೇನು ಜವಾಬ್ದಾರಿ ಕೊಟ್ಟರು ಕೂಡ ಮಾಡೋದಕ್ಕೆ ನಾನು ತಯಾರಿರ್ತೇನೆ. ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದರೂ ಇಲ್ಲ. ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧಿಕಾರ ಕೂಡ ತಗೊಂಡ್ಬಂದಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ. ಅವರು ಮುಂದುವರೆದ್ರೂ ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಅದನ್ನು ನಾಳೆ ಯಾರನ್ನಾದ್ರೂ ಚೇಂಜ್ ಮಾಡಿದ್ರೆ ಹಾಗಾದ್ರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಕಾ ಸರ್? ತನೂ ಒಂದು ರಾಜಕೀಯ ಕಾರಣನೂ ಒಂದಿರುತ್ತೆ. ಬಟ್ ಈಗ ಅವ್ರು ಹೇಳಾಯ್ತು ತಿಮ್ಮಾಪುರು, ಯಾಕ್ರಿ ಬದಲಾಯಿಸ್ತಾರೆ? ಕೈ ಬಿಡಬೇಕು. ಏನಕ್ಕೆ ಕೈ ಬಿಡಬೇಕು? ಏನಾಗಿದೆ ಸರ್? ಇದು ಆರೋಪ, ಅದು ಸುಳ್ಳು. ಪ್ರೂವ್ ಎಲ್ಲಾಗಿದೆ. ಪ್ರೂವ್ ಆಗೋದಿರಲಿ, ಬಂದಿರೋದೇ ಸುಳ್ಳು. ಸುಳ್ಳು ಅಂದ್ರೆ ಮುಗೀತಲ್ಲ. ಇನ್ನು ಇವರು ಪರಮೇಶ್ವರ್ ಸರ್ ನಿಮ್ಮ ಕತೆ ಚೇಂಜ್ ಆಗುತ್ತಾ ಅಂತ, ಅದು ಹೈಕಮಾಂಡಿಗೆ ಬಿಟ್ಟಿದ್ದಂತ. ಪಾಪ ಪರಮೇಶ್ವರ್ಗೆ ಏನಾದ್ರು ಮಾಡೋಂದು ಖಾತೆ ಚೇಂಜ್ ಮಾಡಿಕೊಟ್ಬಿಡ್ರಪ್ಪ. ಗೃಹ ಖಾತೆ ಅಷ್ಟು ವರ್ಷ KPCC ಅಧ್ಯಕ್ಷರಾಗಿದ್ದವರು, ಕಷ್ಟ ಕಾಲದಲ್ಲಿ ಪಕ್ಷ ನಡೆಸಿದ್ದಾರೆ. DCM ಆಗಬೇಕಾದವರು ಆಗಿದ್ದವರು. ಈಗ ಖಾತೆ ತಗೊಂಡೋಗಿ ಇದು ಏನು ಡಮ್ ಡಮ್ ಅಂತ ಗುಂಡು ಹೊಡಿಯೋದು, ಟಕ್ ಟಕ್ ಅಂತ ಸಲ್ಯೂಟ್ ಹೊಡೆಯೋದಕ್ಕೆ ಹಾಕ್ಬಿಟ್ಟಿದ್ದೀರಿ. ಅವ್ರ ಕತೆ ಬೇಡ, ಹೆಂಗಾರು ಮಾಡಿ ಬದಲಾಯಿಸ್ಕೊಬಿಟ್ರಿ ಅವ್ರಿಗೆ. ಅಲ್ಲ ಸರ್, ಈಗ ನಾಗೇಂದ್ರ ವಿರುದ್ಧ ಆರೋಪ ಬಂದಿದ್ದು, ಅದಕ್ಕೆ ಅಲ್ವಾ ರಾಜೀನಾಮೆ ತಗೊಂಡಿದ್ದು? ಅದಿನ್ನೂ ಮುಕ್ತ ಆಗಿಲ್ಲ ಅಲ್ಲ ಸರ್? ಇನ್ನು ಇವ್ರ ಚಾರ್ಜ್ ಶೀಟಲ್ಲಿ ಮುಕ್ತ ಆಗೋಗಿದೆ SITಗೆ. ಇದಾಗಿಲ್ಲ. ಹಾಗಾಗಿ ಅದನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ನಾಳೆ ಇದರಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ಎಂಬರಾಸ್ಮೆಂಟನ್ನು ಫೇಸ್ ಮಾಡಬೇಕಾಗತ್ತೆ. ಇಲ್ಲ, ನಮ್ದು ತನಿಖೆಯಲ್ಲಿ ಪ್ರೂವ್ ಆಗಿದೆ, ಅಷ್ಟೇ ಸಾಕು. ಅಷ್ಟೇ ಸಾಕು ಅಂತಂದ್ರೆ ಮುಂದೆ ಅದೊಂದು ಹೊಸ ಸಂಪ್ರದಾಯ ಆಗತ್ತೆ. ಒಂದು SIT ಮಾಡ್ಕೊಳ್ಳೋದು, ಯಾವುದೇ ಮಂತ್ರಿ ಮೇಲೆ ಏನಾದ್ರು ಬಂದಾಗ ಆಯಾಯ ಸರ್ಕಾರಗಳು ಅದರ ಒಂದು ಕ್ಲೀನ್ ಚಿಟ್ ತೊಗೊಳ್ಳೋದು, ವಾಪಸ್ ಕರ್ಕೊಂಬರೋದು. ಕೇಳಿದ್ರೆ ನಮ್ಮ ತನಿಖೆ ಆಗಿದೆಯಲ್ಲ ಅಂತಂದ್ರೆ ಆಯಿತು, ಮಾತು ಉಳಿಸ್ಕೊಂಡಿದ್ದೀವಿ ಅನ್ನೋ ಥರ ಅಷ್ಟೆ. ಅದಾಗತ್ತೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಹೇಗಿದೆ ಅಂದರೆ ಅದು ಏನದು, ಅದೇನು ಹೊಸದಾದ ಯಾಕೆ ಸರ್ ಆ ಇಲಾಖೆ ವಿಚಾರದಲ್ಲಿ ಭ್ರಷ್ಟಾಚಾರ? ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ಗೆ ಯಾರೋ 40 ಲಕ್ಷ ಲಂಚ ಕೇಳಿದ್ರಂತೆ. ಅದು ಮುಂದಕ್ಕೆ ಹೋಗೋಣ, ಒಂದು ವಿರಾಮ ತಗೊಂಡ್ಬಿಡೋಣ ಅಲ್ಲ. ಇವ್ರು ಕೇಳಿದ್ರಲ್ಲ ಮಂತ್ರಿಗಳು, ಯಾಕೆ ತೆಗಿಬೇಕು, ಯಾಕ್ರಿ ಕೈ ಬಿಡಬೇಕು? ಅದು ಸರ್ ಅದು ದೂರು, ಅದು ನಿರಾಧಾರ ಬಿಡ್ರಿ ಅಂತ ಹೇಳಾಗಿದೆ. ಸೊ ಇದನ್ನ ಯಾರು ಆಧಾರ ಅಂತ ತಗೊಳ್ಳೋದಾದ್ರೆ ಈ ವಿರಾಮ ತಗೊಂಬಂದು ಹೇಳೋಣ, ನೋಡೋಣ.